ಸೊ ಈಗ ನಾವು ಸೈನ್ಸ್ ಬಗ್ಗೆ ನೋಡ್ಕೋಬೇಕು ಅಂತಂದ್ರೆ ಸೈನ್ಸ್ ಅಲ್ಲಿ ಮೇಜರ್ ಆಗಿ ಇರುವಂತಹ ಟಾಪಿಕ್ಸ್ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡರ್ ಅಲ್ಲಿ ಇಸ್ರೋ ಮಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ರೀಸೆಂಟ್ ಲಾಂಚ್ ಮಾಡಿರುವಂತಹ ಸ್ಯಾಟಲೈಟ್ ವೆಹಿಕಲ್ಸ್, ಅದಾದ್ಮೇಲೆ ಚಂದ್ರಯಾನ, ಗಗನಯಾನ, ಇನ್ನೊಂದು ಸಮುದ್ರಯಾನ ಅಂತನೂ ಕೂಡ ಇತ್ತು, ಅದ್ರ ಬಗ್ಗೆನೂ ಕೂಡ ನೋಡ್ಕೊಂಡಿರ್ಬೇಕು. ಆದಿತ್ಯ ಒಂದು PSLV GSLV ಅಂತಂದ್ರೆ ಏನು, ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರೋನಸ್ ಅಂತಂದ್ರೆ ಏನು, ನೊಬೆಲ್ ಪ್ರೈಸಸ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನಾಸಾ ಮಿಷನ್ಸ್ ಯಾವ ತರ ಇರುತ್ತೆ, ಯಾವ್ದಾದ್ರು ಇರುವಂತದ್ದು ಅದು. ಸೊ ಈಗ ಅಕಸ್ಮಾತ್ ಏನಾದ್ರು ಗಗನಯಾನ್ ಲಾಂಚ್ ಮಾಡ್ತಾ ಇದೆ ಅಂತಂದ್ರೆ ಇಂಡಿಯಾನೇ ಫಸ್ಟ್ ಅಥವಾ ಇಂಡಿಯಾ ಸೆಕೆಂಡ್, ಇಂಡಿಯಾ ಥರ್ಡ್ ದೇಶನ ಆತರ ಮಾಡ್ಕೊಳ್ಳೋದಕ್ಕೆ ಆತರ ಡಿಫ್ರೆನ್ಸಸ್ ಕೇಳ್ತಾ ಇರ್ತಾರೆ. ಅಕಸ್ಮಾತ್ ಥರ್ಡ್ ಆಗಿದ್ರೆ ಬೇರೆ ಮಿಕ್ಕಿದ ಎರಡು ಯಾವುದು, ರಷ್ಯಾ ಇದೆಯಾ ಅದರಲ್ಲಿ ಅಥವಾ ಚೈನಾ ಇದೆಯಾ, ಈ ತರದ್ ನೋಡ್ಕೊಂಡಿರ್ಬೇಕು. ಕಾರ್ಬೋಹೈಡ್ರೇಟ್ಸ್ ಸೋರ್ಸ್ ಯಾವ್ದು, ವೈಟಮಿನ್ಸ್ ಸೋರ್ಸು, ಪ್ರೋಟೀನ್ ಸೋರ್ಸು, ಪ್ಲಾಂಟ್ ಮತ್ತೆ ಅವುಗಳ ಡಿಸೀಸಸ್, ಬಯೋಟೆಕ್ನಾಲಜಿ ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾ ಇರ್ತಾರೆ. ಇದ್ರಲ್ಲಿ ನಮ್ಗೆ ಅದೇ DNA, RNA, mRNA ಅಂತಂದ್ರೆ ಏನು, ಅದಾದ್ಮೇಲೆ ವ್ಯಾಕ್ಸಿನೇಷನ್ ಅಂತಂದ್ರೆ ಏನು, ಕ್ರಿಸ್ಪರ್, ಇದು Cas9 ಟೆಕ್ನಾಲಜಿ, ಇದು ಅದಾದ್ಮೇಲೆ ಮೈಟೋಕಾಂಡ್ರಿಯಾ ರಿಲೇಟೆಡ್ ಡಿಸೀಸಸ್, ಈ ತರದೆಲ್ಲ ಅದು ಕೂಡ ಬಯೋಟೆಕ್ನಾಲಜಿಲಿ ಕೇಳ್ತಾ ಇರ್ತಾರೆ. ಪ್ಲಸ್ ಬ್ಲಡ್ ಗ್ರೂಪ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ನಮಗೆ. ಅದಾದ್ಮೇಲೆ ನಾವು ನೋಡ್ಬೇಕು ಅಂತಂದ್ರೆ ಅಪ್ಲಿಕೇಶನ್ ರಿಲೇಟೆಡ್ ಅಂತೂ ಸಖತ್ ಇಂಪಾರ್ಟೆಂಟ್, ನಮಗೆ ಪ್ರಯಾರಿಟಿ ಇರುವಂತದ್ದು. ಇದ್ರಲ್ಲೇನು ಈ ಎಕ್ಸಾಂಪಲ್ ಕೊಟ್ಟಿರುವಂತದ್ದು, ಇಲ್ಲಿ ಮೆಟಲ್ ಸರ್ಫೇಸ್ ಜಿಂಕ್ ಇಂದ ಕೋಟ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಯಾಕೆ ಅದನ್ನು ಕೋಟ್ ಮಾಡಿರ್ತಾರೆ ಜಿಂಕ್ ಇಂದ? ಮೆಟಲ್ಸ್ ಇಲ್ಲಿ ವಾಲ್ಕಾನಿಕ್ ಸೆಲ್ಸ್ ಅಲ್ಲಿ ಇರುವಂತದ್ದು ಮೆಟಲ್ಸ್. ಸೊ ಅದನ್ನ ಏನಂತ ಯಾವ್ದಾವ್ದು ಮೆಟಲ್ಸ್ ಬಂದಿರುತ್ತೆ ಅದ್ರಲ್ಲಿ, ಫೋಟೋಗ್ರಫಿಯಲ್ಲಿ ಯಾವ ತರ ಕೆಮಿಸ್ಟ್ರಿ ಇರುತ್ತೆ, ಫ್ಯೂಸ್ ವೈರಿನ ಫಂಕ್ಷನ್ ಏನು, ಈ ತರದ ಅಪ್ಲಿಕೇಶನ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಅದು ಈಗ ರೀಸೆಂಟ್ ಆಗಂತೂ ಸುಮಾರು ನ್ಯೂಸ್ ಅಲ್ಲಿ ಇದೆ. LPG, ನ್ಯಾಚುರಲ್ ಗ್ಯಾಸು, ಶೇಲ್ ಗ್ಯಾಸು. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಮತ್ತೆ ಅವುಗಳ ಲೊಕೇಶನ್ಸ್. ಅಕಸ್ಮಾತ್ ಅದ್ರ ಹತ್ರ ಯಾವ್ದಾದ್ರು ರಿವರ್ಸ್ ಇದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಸೊ ಈ ತರದ್ದು ನೀವು ನೋಡ್ಕೊಂಡಿರಿ. ಅಕಸ್ಮಾತ್ ಯಾವ್ದಾದ್ರು ದೇಶ ನಮ್ಗೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ರೆ, ಯಾವ ದೇಶ ಹೆಲ್ಪ್ ಮಾಡ್ತಾ ಇದೆ, ಯಾರ ಜೊತೆ ಟೈ ಅಪ್ ಇದೆ ನಮ್ಗೆ, ಯಾವ ತರ ಫ್ಯೂಲ್ ಯೂಸ್ ಮಾಡ್ತಾ ಇದಾರೆ, ಸೊ ಯುರೇನಿಯಂ ಯೂಸ್ ಮಾಡ್ತಾ ಇದಾರ, ಥೋರಿಯಂ ಯೂಸ್ ಮಾಡ್ತಾ ಇದಾರ, ಇವುಗಳ ಡೆಪಾಸಿಟ್ ಇಂಡಿಯಾದಲ್ಲಿ ಇದೆಯೋ ಇಲ್ವೋ, ಡೆಪಾಸಿಟ್ ಇಲ್ಲ ಅಂತಂದ್ರೆ ಯಾವ ದೇಶದಿಂದ ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ ಅದನ್ನ, ಯುರೇನಿಯಂ ಇದನ್ನ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂತ ಇದೀವಿ, ಇಂಡಿಯಾದಲ್ಲಿ ಸಿಗತ್ತಾ ಇಲ್ವಾ, ಇಂಡಿಯಾದಲ್ಲಿ ಸಿಗತ್ತೆ ಅಂತಂದ್ರೆ ರೀಸೆಂಟ್ ಆಗಿ ಡಿಸ್ಕವರಿ ಆಗಿದೆ. ಎಕ್ಸಾಂಪಲ್ ಲಿಥಿಯಂ ಅಂತ ಬಂದಿದೆ ಅಂತ ಅನ್ಕೋಣ. ಲಿಥಿಯಂ ಈಗ ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ ಇಂಡಿಯಾದಲ್ಲಿ ಎಲ್ಲಿ ಸಿಗುತ್ತೆ ನಮಗೆ ಲಿಥಿಯಂ? ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ಯಾವ ಸೈಟ್ ಅಲ್ಲಿ ನಾವು ಇದನ್ನ ನಮ್ಗೆ ಸಿಗಕ್ ಸ್ಟಾರ್ಟ್ ಆಗಿದೆ, ನಮ್ಗೆ ಹೆವಿ ವಾಟರ್ ರಿಯಾಕ್ಟರ್, ಲೈಟ್ ವಾಟರ್ ರಿಯಾಕ್ಟರ್ಸ್. ಸೊ ಇವೆಲ್ಲದೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಮತ್ತೆ ನಾವು ನೋಡ್ಕೋಬೇಕು ಅಂತಂದ್ರೆ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್, ಇದ್ರ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡಿರುವಂತದ್ದು. ಈಗ ಬೇರೆ ಬೇರೆ ಏರ್ ಕ್ರಾಫ್ಟ್ ಕ್ಯಾರಿಯರ್ಸ್ ಯಾವ್ದಾವ್ದಿದ್ದಾವೆ, ಹೆಸರು ಏನೇನು ಇಟ್ಕೊಂಡಿದ್ದಾರೆ, ಯಾವ ದೇಶದಿಂದ ನಾವು ತಗೊಂಡಿರುವಂತದ್ದು, ಯಾವ ದೇಶದಿಂದ ತಗೊಂಡಿರುವಂತದ್ದು, ಯಾವಾಗ ತಗೊಂಡಿರುವಂತದ್ದು. ಸೊ ಅದಕ್ಕೆ ಹೆಸರು ಇರುತ್ತೆ. ಯಾವ ಶಿಪ್ ಯಾರ್ಡ್ ಅಕಸ್ಮಾತ್ ಬಿಲ್ಡ್ ಮಾಡಿದ್ರೆ ಯಾವ ಶಿಪ್ ಯಾರ್ಡ್ ಬಿಲ್ಡ್ ಮಾಡಿದೆ. ಸೊ ಫಸ್ಟ್ ಏರ್ ಕ್ರಾಫ್ಟ್ ಕ್ಯಾರಿಯರ್ ನಮ್ಗೆ ಅದರ ಹೆಸರು, ವಾರ್ಶಿಪ್ ಇರುವಂತದ್ದು INS ಅಜಯ್, ಫ್ರಿಗೇಟ್ ಇರುವಂತದ್ದು INS ನೀಲಗಿರಿ, ಅದಾದ್ಮೇಲೆ ಇಂಡಿಜಿನಿಯಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್. ನೋಡಿ ಸೇಮ್ ಹೆಸರೇ ಇಟ್ಟಿರುವಂತದ್ದು. ಸೊ ಅದಕ್ಕೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ಇದೇ ತರ ಏರ್ ಕ್ರಾಫ್ಟ್ ಕ್ಯಾರಿಯರ್ ಇಂಪಾರ್ಟೆಂಟ್ ಇರುವಂತ ಬೇರೆ ದೇಶದ ಯಾವ್ದಾವ್ದಿದಾವೆ ಅವನ್ನ ಕೆಲವೊಂದ್ಸರಿ ನಮ್ಗೆ ಪೇರ್ ಮಾಡ್ಕೊಳಕ್ ಕೊಟ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ ತಕ್ಷಣ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತ ಹೇಳಿ ನೋಡ್ಕೊಂಡ ತಕ್ಷಣ ಸ್ಕೀಮ್ಸ್ ಯಾವ್ದಾವ್ದಿದಾವೆ ನಮ್ಗೆ. ಅದಾದ್ಮೇಲೆ ಇದರಲ್ಲಿ ಕ್ಲಸ್ಟರ್ಸ್ ಎಲ್ಲೆಲ್ಲಿದಾವೆ, ಸೊ ಅದೊಂದು. ಅದಾದ್ಮೇಲೆ ಇಂಡಿಯಾ ಫಾರ್ಮಾ 2023 ಅಂತ ಹೇಳ್ಬಿಟ್ಟು ಕಂಡಕ್ಟ್ ಮಾಡ್ಕೊಂಡಿದ್ರು. ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು, ಎಷ್ಟನೇ ಎಡಿಷನ್ ಅದು. ಅದಾದ್ಮೇಲೆ ಇಂಡಿಯಾ ಮೆಡ್ಟೆಕ್ ಎಕ್ಸ್ಪೋ 2023, ಅದರ ಥೀಮ್ ಏನಿತ್ತು, ಎಷ್ಟನೇ ಎಡಿಷನ್, ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು. ನೆಕ್ಸ್ಟ್ ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ, ಇವ್ರು ಏನ್ ಮಾಡ್ತಾರೆ, ಇವ್ರ ಫಂಕ್ಷನ್ ಏನು, ಇವ್ರೇನಾದ್ರು ಪ್ರೈಸ್ ಫಿಕ್ಸ್ ಮಾಡ್ತಾರ, ಆ ತರದ್ದು. ಸೊ ಈ ತರದ್ದು ಡಿಫ್ರೆನ್ಸಸ್ ನೀವು ನೋಡ್ಕೊಂಡಿರ್ಬೇಕು. ಇಲ್ಲಿ ನೋಡಿ ಕಾಫಿ ಟೇಬಲ್ ಬುಕ್ ಅಂತ ಯಾವ್ದಕ್ಕೆ ಕರಿತೀವಿ ಅಂತಂದ್ರೆ ಫಾರ್ಮಸಿ ಆಫ್ ದ ವರ್ಲ್ಡ್. ಸೊ ಇದು ಕಾಫಿ ಟೇಬಲ್ ಬುಕ್ ಇರುವಂತದ್ದು. ಸೊ ನಮಗೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಒಂದೇ ಕಡೆ ಎಲ್ಲದನ್ನೂ ಮಾಡ್ಕೊಂಡ್ಬಿಟ್ರೆ ಇನ್ನ ಈಸಿ ಆಗುತ್ತೆ. ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್, ಸೊ ಇಲ್ಲಿ ಸತ್ಯೇಂದ್ರನಾಥ್ ಬೋಸ್ ಜೊತೆಗೆ ಐನ್ಸ್ಟೈನ್ ಅವ್ರು ಕೊಟ್ಟಿರುವಂತದ್ದು. ಸೊ ಇದನ್ನ ಏನ್ ಹೇಳುತ್ತೆ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್, ಇದಕ್ಕೂ ಕೂಡ ಶಾರ್ಟ್ ಕಟ್ ನೆನ್ಪಿಟ್ಕೊಂಡಿರುವಂತದ್ದು. ಎಕ್ಸಾಂಪಲ್ ವೇವ್ಸ್ ಗೆ ಶಾರ್ಟ್ ಕಟ್ ಇಲ್ಲಿ ನೋಡಿ, XUV ಅನ್ನೋದು ಕಾರ್ ಇದೆ, ಇನ್ಫ್ರಾರೆಡ್ ರೇಡಿಯೇಷನ್. ಸೊ ನಮ್ಮ ಫ್ರೆಂಡ್ ಒಬ್ರು G ಅಂತ ಇರ್ತಾರೆ ಅಂತ ಅನ್ಕೊಳ್ಳೋಣ. ಸೊ G ಹತ್ರ XUV ಕಾರ್ ಇದೆ, IR ಇಂದ ಅವರು ಎದುರ್ತಾ ಇರ್ತಾರೆ. ಸೊ ಇದನ್ನ ಹೆಂಗ್ ನೆನ್ಪಿಟ್ಕೊಂಡಿರುವಂತದ್ದು, ವೇವ್ ಲೆಂತ್ ಈ ತರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ G ಅಂತಂದ್ರೆ ಗಾಮಾ ರೇಸ್ ಆಗುತ್ತೆ, XUV ಅಲ್ಲಿ X ಅಂತಂದ್ರೆ ಎಕ್ಸ್ರೇ ಆಗುತ್ತೆ, UV ರೇಸ್ ಆಗುತ್ತೆ, V ಅಂತಂದ್ರೆ ಇನ್ನೊಂದು ವಿಸಿಬಲ್ ಲೈಟ್ ಆಗುತ್ತೆ, I ಅಂತಂದ್ರೆ ಇನ್ಫ್ರಾರೆಡ್, ಅದಾದ್ಮೇಲೆ R ಅಂತಂದ್ರೆ ರೇಡಿಯೋ ವೇವ್ಸ್. ಈ ತರ ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ಫ್ರೀಕ್ವೆನ್ಸಿ ಯಾವ ತರ ವೇರಿ ಆಗುತ್ತೆ, ಆ ತರದ್ ಬೇರೆದಕ್ಕೋಸ್ಕರ ಯಾವ ತರ ಇರುತ್ತೆ, ಮ್ಯಾಗ್ನೆಟಿಸಮ್, ಅವನ್ನೆಲ್ಲನೂ ಕೂಡ ನಾವು ನೋಡ್ಕೊಂಡಿರ್ಬೋದು. ಸೊ ಇನ್ಫ್ರಾರೆಡ್ ವೇವ್ಸ್ ಇದನ್ನ ರಿಮೋಟ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ರೇಡಿಯೋ ವೇವ್ಸ್ ಯಾಕೆ ಯೂಸ್ ಮಾಡಲ್ಲ ರಿಮೋಟ್ ಕಂಟ್ರೋಲ್ ಅಲ್ಲಿ, ಹಾಗಾದ್ರೆ ಇನ್ಫ್ರಾರೆಡ್ ವೇವ್ಸ್ ಯಾಕೆ ಯೂಸ್ ಮಾಡ್ತಾರೆ, ಈ ತರದ್ದು. ನೆಕ್ಸ್ಟ್ ಕಾರ್ಬನ್ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ಬ್ಲೂ ಕಾರ್ಬನ್ ಅಂತಂದ್ರೇನು, ಬ್ಲಾಕ್ ಕಾರ್ಬನ್ ಅಂತಂದ್ರೇನು, ಬ್ರೌನು, ಗ್ರೀನು, ಈ ತರ ಕಾರ್ಬನ್ಸ್ ಅಂತಂದ್ರೆ ಏನೋ ಅವನ್ನ ನೋಡ್ಕೊಂಡಿರ್ಬೇಕು.